ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಪಾಪ ದೀದಿ ಪರಿಸ್ಥಿತಿ ಒಂಥರ ಚಿಂತಾಜನಕ ಆಗಿಬಿಟ್ಟಿದೆ ಅಂತಾನೆ ಹೇಳಬಹುದು. ಚಿಂತಾಜನಕ ಅಂದ್ರೆ ಅಯ್ಯೋ ಆರೋಗ್ಯದ ಸಮಸ್ಯೆ ಅಂತ ಅಂದ್ಕೊಳ್ಬೇಡಿ. ಆರೋಗ್ಯದ ಸಮಸ್ಯೆ ಏನಿದ್ರು ಈ ಚುನಾವಣೆಗೆ ಬೆರಳೆಣಿಕೆ ಎಷ್ಟು ದಿನ ಇರುವಾಗ ಬರುವಂಥದ್ದು. ಈ ಹಣೆಗೆ ಏಟಾಗೋದು, ಕಾಲು ಮುರಿಯೋದು ಎಲ್ಲ ನೋಡಿರ್ತೀರಲ್ವಾ. ಈಗ ಆರೋಗ್ಯಕ್ಕೇನಾಗಿಲ್ಲ, ಆದರೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುವುದಂತೂ ಗ್ಯಾರಂಟಿ. ಸಿದ್ದರಾಮಯ್ಯನವರ ಗ್ಯಾರಂಟಿ ಅಲ್ಲ, ಇದೊಂಥರ ಅಮಿತ್ ಶಾಜಿ ಅವರ ಗ್ಯಾರಂಟಿ ಅಂತ ಹೇಳ್ಬೋದು. ಅಮಿತ್ ಶಾಜಿ ಅವರ ಗ್ಯಾರಂಟಿ ಅಂತ ಹೇಳೋದಕ್ಕಿಂತ ಎಲೆಕ್ಷನ್ ಕಮಿಷನ್ ಗ್ಯಾರಂಟಿ ಅಂತ ಹೇಳಿದ್ರೆ ಪರ್ಫೆಕ್ಟ್ ಅಂತ ಅನ್ಸುತ್ತೆ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಇದೊಂದು ಹಾಡಿದೆಯಲ್ವಾ, ಕುಂತಲ್ಲೇ ಕೂರಂಗಿಲ್ಲ, ನಿಂತಲ್ಲೇ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ ಅಂತ. ಹಾಗೆ ಈ ಸಲ ಪಶ್ಚಿಮ ಬಂಗಾಳದ ಚುನಾವಣಾ ಭವಿಷ್ಯ ಏನಾಗುತ್ತೆ, ಮುಂದೆ ನನ್ನ ಪರಿಸ್ಥಿತಿ ಏನಾಗಬಹುದು, ನನ್ನ ನಾಟಕ ಇನ್ನು ಮುಂದೆ ನಡೆಯಲ್ವಾ, ಹೀಗೆ ಒಂದೊಂದೇ ನೋವು, ಒಂದೊಂದೇ ಸಂಕಟ ಮಮತಾ ಬ್ಯಾನರ್ಜಿ ಅವರ ಕಣ್ಣು ಮುಂದೆ ಒಂದೊಂದಾಗೆ ಬರ್ತಾ ಇದೆ. ಇಡೀ ದೇಶವನ್ನೇ ಅಲುಗಾಡಿಸ್ತೀನಿ ಅಂತ ಹೊರಟಂತಹ ಅಕ್ಕ ಈಗ ಪಾಪ ತಾನೇ ಅಲುಗಾಡ್ತಾ ಇದ್ದಾರೆ. ವೀಕ್ಷಕರೀಗ SIR ನ ಡ್ರಾಫ್ಟ್ ರೂಲ್ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ. ಇದರಲ್ಲಿ 58 ಲಕ್ಷ ಹೆಸರುಗಳನ್ನ ಚುನಾವಣಾ ಪಟ್ಟಿಯಿಂದ ತೆಗೆದು ಹಾಕಲಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡೋದಾದ್ರೆ ಬಹುಶಃ ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸಂಖ್ಯೆಯ ಹೆಸರುಗಳನ್ನ ತೆಗೆದು ಹಾಕ್ತಾ ಇರುವಂಥದ್ದು. ವೀಕ್ಷಕರ, ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಅವರು ಅನೇಕ ಹೇಳಿಕೆಗಳನ್ನ ಮೇಲಿಂದ ಮೇಲೆ ಟೆನ್ಷನ್ ಅಲ್ಲಿ ಕೊಡ್ತಾನೇ ಇದ್ದಾರೆ. ನೀವು ಕೂಡ ನೋಡಿರ್ತೀರಾ. ಒಂದು ಕಡೆ ದೀದಿ ಹೇಳ್ತಾರೆ, ನಾವು ಒಬ್ಬ ವ್ಯಕ್ತಿಯನ್ನ ಕೂಡ ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗೋದಕ್ಕೆ ಬಿಡೋದಿಲ್ಲ, ಇಲ್ಲಿ ಯಾವುದೇ ತಪ್ಪು ಹೆಸರನ್ನ ತೆಗೆದು ಹಾಕಿದ್ರೆ ಅದಕ್ಕೆ ನಾನು ಧರಣಿಯನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಹೇಳಿಕೆ ಏನ್ ಬೇಕಾದ್ರೂ ಕೊಡ್ಬೋದು. ಹಾಗಂತ ಎಲೆಕ್ಷನ್ ಕಮಿಷನ್ ಏನು ಹೆದರ್ಕೊಂಡು ಸುಮ್ಮನೆ ಕೂರುತ್ತಾ? ತನ್ನ ಕೆಲಸ ಏನಿದೆಯೋ ಅದನ್ನ ಮಾಡುತ್ತೆ, ಮಾಡ್ತಾ ಹೋಗುತ್ತೆ. ಹಾಗಾಗಿ ಈಗ ಭಾರತೀಯ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಡ್ರಾಫ್ಟ್ ರೂಲ್ ಅನ್ನ ಪ್ರಕಟ ಕೂಡ ಮಾಡಿದೆ. ಇದರ ಮೂಲಕ ಈಗ ಈ SIR ಪ್ರೋಸೆಸ್ ಏನಿದೆ ಅದನ್ನ ಮತ್ತೊಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಅಂತೂ ನಡೀತಾ ಇದೆ. ಈ ಡ್ರಾಫ್ಟ್ ಪ್ರಕಾರ ಸುಮಾರು 58 ಲಕ್ಷ ಮತದಾರರ ಹೆಸರುಗಳನ್ನ ಅವರು ನಕಲಿ ಆಗಿರೋದ್ರಿಂದ ತೆಗೆದು ಹಾಕಿದ್ದಾರೆ. ಸುಮ್ಮನೆ ಹಾಕಿಲ್ಲ, ಸುಮ್ಮನೆ ತೆಗೆದು ಹಾಕಿಲ್ಲ. ನಾನು ಹೇಳ್ತೀನಿ, ನಕಲಿ ಆಗಿರೋದ್ರಿಂದ ಇನ್ನು ಮುಂದೆ ಆ 58 ಲಕ್ಷ ಹೆಸರು ಇರೋದಿಲ್ಲ. ಬಹುಶಃ ಇದು ಪಶ್ಚಿಮ ಬಂಗಾಳದಲ್ಲಿ ನಾನಾಗಲೇ ಹೇಳಿದ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ನಡೆದಂತಹ ಅತಿ ದೊಡ್ಡ ಮತದಾರರ ಪಟ್ಟಿಯ ಕ್ಲೀನಿಂಗ್. ವೀಕ್ಷಕರೇ, ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಇರೋದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಕೂಡ ಆಗಿತ್ತು. ಹಾಗಾಗಿ ಈ ಬದಲಾವಣೆ ಏನಿದೆ, ಈ ಕ್ಲೀನಿಂಗ್ ಪ್ರೋಸೆಸ್ ಏನಿದೆ, ಅದು ಮುಂದಿನ ಚುನಾವಣೆಯಲ್ಲಿ ಒಂದು ದೊಡ್ಡ ಮಟ್ಟಿನ ಬದಲಾವಣೆ ತರೋದು ಮಾತ್ರ ಗ್ಯಾರಂಟಿ. ಇಲ್ಲಿ 58 ಲಕ್ಷ ಹೆಸರುಗಳನ್ನ ತೆಗೆದು ಹಾಕಿದ್ದಾರೆ ಅಂತ ಹೇಳಿದ್ನಲ್ವಾ, ಅಲ್ಲಿ ತೆಗೆದು ಹಾಕೋದಕ್ಕೆ ಕಾರಣ ಏನಿತ್ತು ಅಂತ ಬಹಳಷ್ಟು ಮಂದಿಗೆ ಒಂದು ಪ್ರಶ್ನೆ ಇರಬಹುದು. ಅಫ್ಕೋರ್ಸ್ ಬಹಳಷ್ಟು ಕಾರಣ ಇದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅದರಲ್ಲಿ ಬಹಳಷ್ಟು ಮತದಾರರು ಈಗಾಗಲೇ ಮರಣ ಹೊಂದಿದ್ದಾರೆ. ಅಂದ್ರೆ ಮರಣ ಹೊಂದಿದ್ರು ಕೂಡ ಅವರ ಹೆಸರು ಇನ್ನು ಪಟ್ಟಿಯಲ್ಲಿ ಹಾಗೆ ಉಳಿಸ್ಕೊಂಡಿದ್ರು. ಅಂಥವರ ಸಂಖ್ಯೆನೇ ಸುಮಾರು 24 ಲಕ್ಷ ಇತ್ತು. ಇನ್ನು ಎರಡನೇದಾಗಿ ವಲಸೆ ಹೋದಂಥವ್ರು, ಆ ಕ್ಷೇತ್ರದಲ್ಲಿ ಅವರು ವಾಸ ಮಾಡ್ತಾ ಇಲ್ಲ ಅಂತ ಅಂದ್ರು, ಅಥವಾ ಈ ಶಾಶ್ವತವಾಗಿ ಅಲ್ಲಿಂದ ಸ್ಥಳಾಂತರಗೊಂಡಿದ್ರು ಕೂಡ ಅವರ ಹೆಸರು ಈಗಲೂ ಕೂಡ ಚುನಾವಣಾ ಪಟ್ಟಿಯಲ್ಲಿ ಹಾಗೆ ಇತ್ತು. ಇಂಥವರ ಸಂಖ್ಯೆನೇ ಸುಮಾರು 19ರಿಂದ 20 ಲಕ್ಷ ಇತ್ತು. ಇನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗದಂಥವ್ರು, ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡಿ ಅಲ್ಲಿ ಸಿಗದಂಥ ಅಥವಾ ಕಾಣೆಯಾದಂಥ ಮತದಾರರು ಅವರನ್ನ ತೆಗೆದು ಬಿಟ್ಟಿದ್ದಾರೆ. ಇಂಥವರ ಸಂಖ್ಯೆನೇ ಸುಮಾರು 12 ಲಕ್ಷ ಇತ್ತು. ಇನ್ನು ನಕಲಿ ಅಥವಾ ಬೋಗಸ್ ಎಂಟ್ರಿ, ಇಂಥವರ ಸಂಖ್ಯೆನೇ ಸುಮಾರು 13 ಲಕ್ಷ ಇತ್ತು. ಇವಿಷ್ಟನ್ನ ಬಿಟ್ರೆ ಬೇರೆ ಇನ್ನೊಂದಷ್ಟು ಕಾರಣ, ದಾಖಲಾತಿ ಅದು ಇದು ಅಂತ ಒಂದಷ್ಟು ಇರುತ್ತಲ್ವಾ, ಅವೆಲ್ಲವನ್ನ ಪರಿಗಣಿಸಿ ತೆಗೆದು ನೋಡಿದಾಗ ಅಂಥವರ ಸಂಖ್ಯೆ ಸುಮಾರು 57,000 ಇತ್ತು. ಅಂದ್ರೆ ಒಟ್ಟಾರೆ 58,02,000 ಮತದಾರರ ಹೆಸರನ್ನ ಈಗ ಪಶ್ಚಿಮ ಬಂಗಾಳದ ಚುನಾವಣಾ ಪಟ್ಟಿಯಿಂದ ಆ ಮೂಲಕ ತೆಗೆದು ಹಾಕಲಾಗತ್ತೆ. ಇದು ರಾಜ್ಯದ ಒಟ್ಟು ಅರ್ಹ ಮತದಾರರ ಸುಮಾರು 8ರಿಂದ 9% ಇದೆ. ವೀಕ್ಷಕರ, ಈ ಅಭಿಯಾನ ಏನಿದೆ ಇದು ನಾರ್ಮಲ್ ಆಗಿ ಅಥವಾ ಸುಲಭವಾಗಿ ಅಂತೂ ಆಗೋದಿಲ್ಲ. ಆಮೇಲೆ ಇಲ್ಲಿ ಯಾರೋ ಬಂದು ಹೇಳಿದ್ರು, BJP ಪ್ರೆಷರ್ ಅನ್ನ ಹಾಕ್ತು, ಅಥವಾ ಅಮಿತ್ ಶಾಜಿ ಹೇಳಿದ್ರು ಅದಕ್ಕೆ ಮಾಡಿದ್ವಿ. ಯಾವುದು ಇಲ್ಲ. ಎಲೆಕ್ಷನ್ ಕಮಿಷನ್ ಯಾರ ಹಸ್ತಕ್ಷೇಪ ಕೂಡ ಇಲ್ಲದೆ ಅವರ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ಕ್ಲೀನಿಂಗ್ ಬಹಳ ಇಂಪಾರ್ಟೆಂಟ್ ಕೂಡ. ಯಾಕಂದ್ರೆ ಈ ನಕಲಿ ಹೆಸರುಗಳನ್ನ ಇಟ್ಕೊಂಡು ಅಂಥವ್ರು ವೋಟಿಂದ ಒಂದಷ್ಟು ಮಂದಿ ಅಲ್ಲಿ ಇದುವರೆಗೂ ಕೂಡ ಗೆದ್ದು ಬರ್ತಾ ಇದ್ರು. 2026ರ ಚುನಾವಣೆ ಸಲುವಾಗಿ ಈಗ ಇದನ್ನ ಮಾಡ್ತಾ ಇದ್ದಾರೆ.
ಅದಕ್ಕೆ ಪಾಪ ವಿರೋಧ ಪಕ್ಷಗಳು ಭಯ ಪಡ್ತಾ ಇವೆ. ಅದಕ್ಕೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈ ಕ್ರಮವನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಾಗವಾಗ ದೀದಿ ಪಶ್ಚಿಮ ಬಂಗಾಳದ ಯಾವುದೇ ನಿವಾಸಿ ಬಂಗಾಳದಲ್ಲಿ ವಾಸಿಸ್ತಾ ಇದ್ರೆ ಅವರನ್ನ ಬಾಂಗ್ಲಾದೇಶಕ್ಕೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ, ಇದು ಬಿಜೆಪಿ ಕುತಂತ್ರ, ಇದು ಎಲೆಕ್ಷನ್ ಕಮಿಷನ್ ಕುತಂತ್ರ, ಅದು ಇದು ಅಂತ ಏನೇನೋ ತಪ್ಪು ಮಾಹಿತಿಗಳನ್ನ ಕೊಟ್ಟು ಜನರನ್ನ ಅನಗತ್ಯವಾಗಿ ಭಯಪಡಿಸುವಂತಹ, ಜನರನ್ನ ಅನಗತ್ಯವಾಗಿ ಪ್ರಚೋದಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ದೀದಿಗೆ ಗೊತ್ತು, ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಸರಿಯಾಗಿ ಚೆಕ್ ಮಾಡ್ತಾ ಹೋದ್ರೆ ಅರ್ಧಕ್ಕೆ ಅರ್ಧ ಎಲ್ಲ ನನ್ನ ಕೈ ಮೀರಿ ಹೋಗುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತು. ಅಂಡ್ ಅದೇ ವಾಸ್ತವ ಕೂಡ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಇದನ್ನ ಬ್ಯಾಕ್ ಡೋರ್ NRC ಅಂತ ಕೂಡ ಕರೀತಾ ಇದ್ದಾರೆ. ಅಸ್ಸಾಮಲ್ಲಿ 19 ಲಕ್ಷ ಜನರ ಹೆಸರನ್ನ ತೆಗೆದು ಹಾಕಿದ ನಂತರ NRC ಜೊತೆಗೆ ಹೋಲಿಕೆಯನ್ನ ಬೇರೆ ಮಾಡ್ತಾ ಇದ್ದಾರೆ. ಆಮೇಲೆ ಅವರೇ ಹೇಳ್ತಾರೆ, ನಾವು SIR ಅನ್ನ ಮುಂದುವರಿಸದೇ ಇದ್ದಿದ್ರೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆಗ್ತಾ ಇತ್ತು. ಅಮಿತ್ ಶಾಜಿ ಅವರ ತಂತ್ರ ನಿಮಗೆ ಅರ್ಥ ಆಗಿದ್ಯಾ? ನಾವು ಅಷ್ಟು ಮೂರ್ಖರಲ್ಲ ಅಂತ ಮಮತಾ ದೀದಿ ಅವರು ಈಗ ಹೇಳ್ತಾ ಇದ್ದಾರೆ. ಅಂದ್ರೆ ತನ್ನ ಕುತಂತ್ರದ ಆಟ ದೀದಿಗೆ ಗೊತ್ತು. ಒಪ್ಕೊಂಡ ಹಾಗಾಯ್ತಾ? ಅಮಿತ್ ಶಾಜಿ ಅವರು ಅವತ್ತೇ ಹೇಳಿದ್ರು, ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಏನಿದ್ರು ಅದು ವೆಸ್ಟ್ ಬೆಂಗಾಲ್ ಅಂತ. ಅಂದ್ರೆ ಗೆಲುವಿನ ಪತಾಕೆಯನ್ನ ಹಾರಿಸೋದಕ್ಕೆ ಬಿಜೆಪಿಯ ನೆಕ್ಸ್ಟ್ ಟಾರ್ಗೆಟ್ ವೆಸ್ಟ್ ಬೆಂಗಾಲ್ ಅಂತ ಹೇಳಿದ್ರು. ಆದ್ರೆ ದೀದಿ ಹೇಗೆ ರಿಯಾಕ್ಟ್ ಮಾಡಿದ್ರು? ಇಲ್ಲ ಇಲ್ಲ, ಬಿಜೆಪಿ ಈ ರೀತಿ ಎಲ್ಲ ಮಾಡಿದ್ರೆ ನಾನು ಇಡೀ ದೇಶದಲ್ಲಿ ದಂಗೆಯನ್ನ ಎಬ್ಬಿಸ್ತೀನಿ, ಇದೇ SIR ಮುಂದುವರೆದ್ರೆ ನಾನು ದಂಗೆಯನ್ನ ಎಬ್ಬಿಸ್ತೀನಿ ಅಂತ ವಾರ್ನಿಂಗ್ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅಮಿತ್ ಶಾಜಿ ಅವರ ಹತ್ರ ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಯಾಕೆ ಬಿಹಾರದಲ್ಲಿ ನೋಡ್ಲಿಲ್ವಾ ಇದೇ ರೀತಿಯಾದಂತಹ ಆಟವನ್ನು ಆಡ್ತಾ ಇದ್ರು, ಆಮೇಲೆ ಅಲ್ಲಿ ಸರಿಯಾಗಿ ಚುನಾವಣೆ ನಡೀಲಿಲ್ವಾ? ನಡೀತು ಅಷ್ಟೇ. ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ಆಗ್ತಾ ಇರುವಂಥದ್ದು. ಇಲ್ಲಿ ಯಾವ ಬೆದರಿಕೆ ಕೂಡ ವರ್ಕೌಟ್ ಆಗಲ್ಲ ಅಷ್ಟೇ. ವೀಕ್ಷಕರೇ, ಇವೆಲ್ಲದರ ಮಧ್ಯದಲ್ಲಿ ಚುನಾವಣಾ ಆಯೋಗ ಡಿಸೆಂಬರ್ 16ಕ್ಕೆ ಲಿಸ್ಟ್ ಬೇರೆ ಬಿಡುಗಡೆ ಮಾಡಿದೆ. ಮತದಾರರು ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಹಾಕಿರುವಂತಹ ಲಿಸ್ಟ್ ನಲ್ಲಿ ತಮ್ಮ ಹೆಸರನ್ನ ಪರಿಶೀಲನೆ ಕೂಡ ಮಾಡಬಹುದು. ಯಾರ ಹೆಸರು ಪಟ್ಟಿಯಲ್ಲಿ ಇಲ್ಲವೋ ಅವರದನ್ನ ಆಕ್ಷೇಪಿಸೋದಕ್ಕೆ ಫಾರ್ಮ್ 6 ಅನ್ನ ಭರ್ತಿ ಮಾಡಿ ಕೊಡಬೇಕು. ಅಂಡ್ ಅದರಲ್ಲಿ ಏನೇನೆಲ್ಲ ಬೇಕಾಗುತ್ತಲ್ವಾ, ಐಡೆಂಟಿಟಿ ಆಗಿರಬಹುದು, ಅಡ್ರೆಸ್ ಆಗಿರಬಹುದು, ಈ ರೆಸಿಡೆನ್ಸ್ ಪ್ರೂಫ್, ಹೀಗೆ ಇನ್ನೊಂದಷ್ಟು ದಾಖಲೆಗಳನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಫೆಬ್ರವರಿ 2026ರಲ್ಲಿ ಅಂತಿಮ ಚುನಾವಣಾ ಪಟ್ಟಿಯನ್ನ ಬಿಡುಗಡೆ ಕೂಡ ಮಾಡಲಾಗತ್ತೆ. ಅಂತೂ ಇಂತೂ ಸ್ವಚ್ಛ ಬಂಗಾಳ ಅಭಿಯಾನಕ್ಕೆ ಚುನಾವಣಾ ಆಯೋಗ ಕರೆಯನ್ನ ಕೊಟ್ಟಿದ್ದಾಗಿದೆ. ಇಲ್ಲಿ ಯಾರೇ ಬರಲಿ, ಯಾರೇ ಹೋಗ್ಲಿ, ಏನೇ ನಾಟಕ ಮಾಡಲಿ, ಏನೇ ಪ್ರತಿಭಟನೆಯನ್ನ ಮಾಡಲಿ, ಏನೇ ಬೆದರಿಕೆಯನ್ನು ಹಾಕಲಿ, ಅವರು ಸ್ವಚ್ಛ ಮಾಡದೆ ಬಿಡೋ ಹಾಗೆ ಕಾಣಿಸ್ತಾನೆ ಇಲ್ಲ. ಕ್ಲೀನ್ ಇರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೊ ಮಮತಕ್ಕನಿಗೆ ಈಗ ಶುರುವಾಯಿತು ನೋಡಿ ಅಸಲಿ ಆಟ. ಏನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.